ಲಿಕ್ಕಿತ್ ಎಫೆಕ್ಟ್ ಇದು ಕುಕಿಂಗ್ ಎಫೆಕ್ಟ್ ಓಕೆ ಓಕೆ ಪನ್ನೀರ್ ಕೊಡ್ರಿ ಇರ್ಲಿ ನೀವು ಒಳ್ಳೆ ಕುಕ್ ಏನ್ ಗೊತ್ತಾ ಪನ್ನೀರ್ ಬದಲು ಚೀಸ್ ಕೊಡ್ತಾ ಇದೀರಲ್ಲ ಅಲ್ಲಲ್ಲ ಹೀರೋ ಏನ್ ಮಾಡಿದ್ರು ಚಂದ ಅಂತೆ ಅಪ್ಪು ಸರ್ಗೆ ಲಾಕ್ಡೌನ್ ಟೈಮಲ್ಲಿ ನಮ್ಮಮ್ಮ ಪಾಂಫ್ರೆಟ್ ತವಾ ಫ್ರೈ ಮಾಡ್ತಾ ಇದ್ರು ವಾವ್ ಎಕ್ಸ್ಕ್ಲೂಸಿವ್ ಸುದ್ದಿ ಮನೆಗೆ ಎಸ್ ಸೊ ಅದು ಅಪ್ಪು ಸರ್ ಬಹಳ ಖುಷಿ ಸರ್ ನಾನು ಇವತ್ತು ಡಯಟ್ ಅಲ್ಲಿ ಇದ್ದೀನಿ ಇವತ್ತು ಏಕಾದಶಿ ಸರ್ ಇಲ್ಲ ಏಕಾದಶಿ ಎಲ್ಲ ಇದು ಗೊತ್ತು ನನಗೆ ಟೇಸ್ಟ್ ಮಾಡಿ ಅಂತ ಒಂದೊಂದು ಪೀಸು ಫಸ್ಟ್ ನೀವಿಬ್ರು ತಿನ್ನಿ ಆಮೇಲೆ ನಾವು ತಿಂತೀವಿ ಬಟ್ ನಾ ತಿನ್ನಕ್ಕಾಗಲ್ಲ ಯಾಕೆ ಗೊತ್ತಾ ಮಾತಾಡಕ್ಕಾಗಲ್ಲ ನಾನು ಇಲ್ಲ ನಾನು ತಿನ್ನಕ್ಕಾಗಲ್ಲ ಅಪ್ಪ ಎಲ್ಲರೂ ಅಷ್ಟು ನೋಡ್ಕೊಳ್ಳಿ ನಂಬಿಕೆ ಇಲ್ಲ ನನಗೆ. ಇಲ್ಲ ನಂಬಿಕೆ ಇದೆ ಓಕೆ ದೇವಳೆ ಕಾಪಾಡಪ್ಪ ತಿನ್ನೋದಾ ತಿನ್ರಿ ಒಳ್ಳೆ ಕಥೆ ಇದಲ್ಲ ಅಲ್ಲ ಖುಷಿ ರವಿ ತಿಂತ ಒಂದು ಹಾಡಾಡ್ತಾರೆ ಈಗ Nice. ಚೆನ್ನಾಗಿದೆ ಖುಷಿ ಹೇಗಿದ್ದೀರಮ್ಮ ಚೆನ್ನಾಗಿದ್ದೀರಮ್ಮ ಸೂಪರ್ ಅಂದ್ರೆ ಒಳ್ಳೆ ಕುಕ್ಕು ಆಮೇಲೆ ತಿಂತೀನಿ ತಿನ್ನಿ ಸರ್ ಪರವಾಗಿಲ್ಲ ತಿನ್ನಿ ಸರ್ ಬಿಟ್ಟು ಉತ್ತರ ಕೊಡಿ ತಿಂದ್ಬಿಟ್ಟಿದ್ರ ಬಿಡಿ ತುಂಬಾ ಚೆನ್ನಾಗಿದೆ ಅಲ್ಲ ಇಲ್ಲ ಸಿನಿಮಾ ರಿಲೀಸ್ ಅಲ್ಲ ತುಂಬಾ ಚೆನ್ನಾಗಿ ಹೇಳ್ತಾ ಇದಾರೆ ಅಂತೆ ರಿಲೀಸ್ ಆಗಿಲ್ಲ ಅದು ಸರ್ ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರು. ಇವತ್ತು ಫುಲ್ ಮೀಲ್ಸ್ ಸಿನಿಮಾ ನವೆಂಬರ್ 21ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾದಲ್ಲಿ ನಮ್ಮ ಕನ್ನಡದ ಶ್ರೇಷ್ಠ ಪ್ರತಿಭೆಗಳು ಲಿಖಿತ್ ಇದ್ದಾರೆ, ತೇಜಸ್ವಿನಿ ಶರ್ಮಾ ಆ್ಯಂಡ್ ಖುಷಿ ರವಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿ ಸಲಿನೂ ಒಂದು ಇಂಟರ್ವ್ಯೂ ಮಾಡುವಾಗ ಆ ಸಿನಿಮಾಗೆ ರಿಲೇಟೆಡ್ ಏನಾರು ಮಾಡೋಣ ಅನ್ಕೊಂಡಿರ್ತೀವಿ, ಬಟ್ ಸಮ್ಟೈಮ್ಸ್ ಆಗೋದಿಲ್ಲ. ಬಟ್ ನಿಮಗೆ ತುಂಬ ಒಳ್ಳೆ ಲಕ್ ಇದೆ. ಎಸ್ ಇರಲಿ. ಲಿಖಿತ್ ಸಿನಿಮಾನ ಪ್ರಮೋಟ್ ಮಾಡ್ತಾನೆ ನನಗೆ ಮತ್ತು ನಿಮ್ಮ ಟೀಮಿಗೆ ಒಂದು ಡಿಶ್ ಮಾಡ್ಕೊಡ್ತೀವಿ. ಏನು ಡಿಶ್ ಮಾಡ್ಕೊಡ್ತೀರಾ? ಸೊ ನಾನು ಇವತ್ತು ಮಾಡ್ತಾರಂತ ಡಿಶ್ ಪನ್ನೀರ್ ನೀಲ್ಗಿರೀಸ್ ಅಂತ ನನ್ನ ರೆಸ್ಟೋರೆಂಟ್ ಅಲ್ಲಿ ಒನ್ ಆಫ್ ದ ಫೇಮಸ್ ಡಿಶ್, ನನ್ನ ಫೇವರೇಟ್ ಡಿಶ್ ಕೂಡ. ಅಲ್ಲ ನಿಮ್ಮ ಫೇವರೇಟ್ ಅಲ್ಲ, ಖುಷಿ ರವಿಗೆ ಮತ್ತು ತೇಜಸ್ವಿನಿ ಕೇಳಿ ಯಾವ್ದಂತ. ಓಕೆ, ಪನ್ನೀರ್ನೇ ನೀವು ನಾನ್ ವೆಜ್ ಅನ್ಕೊಂಡು ತಿನ್ಕೊಳ್ಳಿ, ಪನ್ನೀರ್ನ ನೀವು ವೆಜ್ ಅನ್ಕೊಳ್ಳಿ. ಎಸ್, ಆಕ್ಚುಲಿ ಯುವರ್ ವೆರಿ ಗುಡ್ ಆಕ್ಟರ್ ಕಮ್ ವೆರಿ ಗುಡ್ ಪ್ರೊಡ್ಯೂಸರ್. ಈಗ ಒಳ್ಳೆ ಕುಕ್ ಆಗಿ ಈಗ ಚೆನ್ನಾಗಿ ಮಾಡ್ಕೊಡಿ. ನೀವು ಹೇಳಬೇಕು ಟೇಸ್ಟ್ ಮಾಡ್ಬಿಟ್ಟು Yes. ಎಲ್ಲರೂ ಟೇಸ್ಟ್ ಮಾಡಿ ಹೇಳಬೇಕು. Yes, definitely. ಕುಕ್ ಮಾಡ್ತಾ ಇರ್ತೀನಿ, ನೀವು ಏನಾದ್ರು ಕೇಳಿದ್ರೆ ಕೇಳಬಹುದು. ಖುಷಿ ರವಿ ಅಂದರೆ ರೀಸೆಂಟಾಗಿ ನಿಮ್ಮದೊಂದು ಸಿನಿಮಾ ತುಂಬ ಚೆನ್ನಾಗಿ ಇಷ್ಟ ಆಗಿತ್ತು ನಮಗೆ, ಸನ್ ಆಫ್ ಮುತ್ತಣ್ಣ. ಅಲ್ಲಿ ಅಪ್ಪನಿಗೆ ಟ್ರೀಟ್ಮೆಂಟ್ ಕೊಡೋಕೆ ಹೋಗಿ ಮಗ ನಿಮ್ಮ ಮೇಲೆ ಕ್ರಶ್ ಆಗಿತ್ತು. ಇಲ್ಲಿ ಈ ಸಿನಿಮಾದ ಕಾಂಟೆಂಟ್ ನಾನು ನೋಡಿದಾಗ, ಟ್ರೇಲರ್ ನೋಡಿದೆ, ಸಾಂಗ್ಸ್ ನೋಡಿದೆ, ಇದು ಯಾವ ಕಾರಣಕ್ಕೆ ನಿಮಗೆ ಪ್ಲಸ್ ಆಗುತ್ತೆ ನಿಮ್ಮ ಸಿನಿಗ್ರಾಫ್ಗೆ? ಅಂದರೆ ಸರ್ ಇದೊಂಥರ ಹೆಂಗೆ ಅಂದರೆ ಕಾಂಟ್ರಾಸ್ಟ್ ರೋಲು ಇದು. ನಾನು ಪೂಜಾ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ದಿಯಾ ನೋಡಿದ್ದಾರೆ, ಮತ್ತು ಸನ್ ಆಫ್ ಮುತ್ತಣ್ಣ, ಕೇಸ್ ಆಫ್ ಕೊಂಡಣ್ಣ, ಸ್ಪೂಕಿ ಕಾಲೇಜ್ ಎಲ್ಲದರಲ್ಲೂ ಸ್ವಲ್ಪ ಗರ್ಲ್ ನೆಕ್ಸ್ಟ್ ಡೋರು ಮತ್ತು ತುಂಬ ಸಾಫ್ಟ್ ಗರ್ಲು, ಸೀರಿಯಸ್ ಕ್ಯಾರೆಕ್ಟರ್ಸ್ ಇದೆ. ಬಟ್ ಫುಲ್ ಮೀಲ್ಸಲ್ಲಿ ನೀವು ಆಲ್ರೆಡಿ ಟ್ರೇಲರ್ ನೋಡಿ ಹೆಂಗಿದೆ. ಅಲ್ಲ ಲಿಕ್ಕಿತ್ ಎಫೆಕ್ಟ್ ಇದು ಕುಕಿಂಗ್ ಎಫೆಕ್ಟ್ ಓಕೆ ಪನ್ನೀರ್ ಕೊಡ್ರಿ ಇರ್ಲಿ. ನೀವು ಒಳ್ಳೆ ಕುಕ್ ಏನ್ ಗೊತ್ತಾ ಪನ್ನೀರ್ ಬದಲು ಚೀಸ್ ಕೊಡ್ತಾ ಇದೀರಲ್ಲ ಅಲ್ಲಲ್ಲ ಹೀರೋ ಏನ್ ಮಾಡಿದ್ರು ಚಂದ ಅಂತೆ ತೇಜಸ್ವಿನಿ ಇಲ್ಲೂ ಹೆಲ್ಪ್ ಮಾಡ್ತಿದ್ದಾರೆ, ಅಲ್ಲೂ ಕೂಡ ಹೆಲ್ಪ್ ಮಾಡೋ ತರ ಡ್ರಾಮಾ ಮಾಡ್ತಾರೆ. ಒಳ್ಳೆ ಕುಕ್ ನಾವು ಅವ್ರು ಕೇಳಿಂದ ಕೊಡ್ತೀವಮ್ಮ. ಅಲ್ಲ ತೇಜಸ್ವಿನಿ ಅವರ ಒಂದು ಸಾಂಗ್ ನೋಡಿದೆ ನಾನು. ಅಲ್ಲಿ ನನಗೆ ಕೆಲವೊಂದು ಪಾತ್ರಗಳು ಯಾಕೆ ಇಷ್ಟ ಆಗ್ತವೆ ಅಂತಂದ್ರೆ, ಸಿನಿಮಾದಲ್ಲಿ ಅವ್ರನ್ನ ಪೋರ್ಟ್ರೇ ಮಾಡ್ತಾ ಹೋಗ್ತಾ ಒಂದಷ್ಟು ಕನ್ಫ್ಯೂಷನ್ ಮಾಡೋದನ್ನ ಕ್ರಿಯೇಟ್ ಮಾಡ್ತಾರೆ ಆಡಿಯನ್ಸ್ಗೆ. ನಾನು ನೋಡಿ ಹಿಂಗೆಲ್ಲ ಮಾಡ್ತೀನಿ ಹುಷಾರಾಗಿರಿನು ಅಂತ. ಅದನ್ನ ಹೀರೋ ಕೂಡ ಮಾಡಿದ್ದಾರೆ. ಹೆಂಗಿತ್ತು ಜರ್ನಿ ತೇಜಸ್ವಿನಿ? ತುಂಬಾ ಚೆನ್ನಾಗಿತ್ತು ಸರ್. ಆ್ಯಕ್ಚುಲಿ ಅವ್ರು ಫಸ್ಟ್ ಬಂದು ನನಗೆ ನರೇಟ್ ಮಾಡಿದಾಗ ನಾನು ಪ್ರೀವಿಯಸ್ ಆಗಿ ಮಾಡಿರೋ ಪಾತ್ರಗಳೆಲ್ಲ ಒಂದು ಸ್ವಲ್ಪ ಸೀರಿಯಸ್ ಕ್ಯಾರೆಕ್ಟರ್ಸ್. ಅದು ನಂದು ಬಬ್ಲಿ ಶೇಡ್ ಅಂತ ನಾನು ಮಾಡಿರಲಿಲ್ಲ. ಆ್ಯಂಡ್ ಐ ವಾಂಟೆಡ್ ಟು ಡು, ನನಗೆ ಅದು ಕನೆಕ್ಟ್ ಆಯಿತು. ಆ್ಯಂಡ್ ಈ ಪ್ರೀತಿ ಅನ್ನೋ ಪಾತ್ರ ಹೇಗಿದೆ, ಒಂದು ಮೇಕಪ್ ಆರ್ಟಿಸ್ಟ್ ಅವರು. ಸೊ ತುಂಬಾ ಇಷ್ಟಪಡ್ತಾಳೆ ಅವಳು ಹುಡುಗನ. ಸೊ ನನಗೆ ರಿಯಲ್ ಲೈಫಲ್ಲಿ ನನ್ನ ಜನರನ್ನ ನಾನು ಆ್ಯಕ್ಚುಲಿ ಐ ಗಿವ್ ಮೈ 100% ನನಗೆ ಹೇಗಿದ್ರು. ಸೊ ಈ ಪಾತ್ರನೂ ಹೇಗೆ ಅಂದರೆ, ಅವಳು ಯಾರನ್ನ ಇಷ್ಟಪಡ್ತಾಳೆ, ಅವಳ ಹುಡುಗ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಕಂಪ್ಲೀಟಾಗಿ ಪ್ರೀತಿ ಮಾಡ್ತಾಳೆ. ಆ್ಯಂಡ್ ಸ್ಪೆಷಲಿ ಲಕ್ಕಿ ಏನು ಹೇಳಿದ್ರು ಓಕೆ ಅವಳಿಗೆ. ಸೊ ಆ ಥರ ಒಂದು ಪಾತ್ರ. ಸೊ ತುಂಬ ಟ್ರಸ್ಟ್ ಮಾಡ್ತಾರೆ. ಸೊ ನೋಡ್ಬೇಕು ಅವ್ರು ಟ್ರಸ್ಟ್ ಉಳಿಸ್ಕೋತಾರ ಕಂಪ್ಲೀಟಾಗಿ ಅಂತಷ್ಟೇ. ನನಗೆ ಲಿಖಿತ್ ಇದೇನೋ ಮಾಡಬೇಕಾದ್ರೆ ನನಗೆ ಈವನ್ ಲಿಖಿತ್ ಕೂಡ ಅಪ್ಪಣ್ಣಗೆ ಬಿಗ್ ಫ್ಯಾನು, ನಾನು ಅಪ್ಪಣ್ಣಗೆ ಬಿಗ್ ಫ್ಯಾನು.
ಅಪೂರ್ಣಗೆ ಈ ಒಳ್ಳೊಳ್ಳೆ ಊಟ ಅಂದ್ರೆ ತುಂಬಾ ಇಷ್ಟ ಅಂತೆ ಅಲ್ವಾ? ಎಸ್, ಇದು ಮಾಡ್ತಾ ಫುಡ್ ಇಂಡಸ್ಟ್ರಿಯಲ್ಲಿ ಎಸ್ ಇದು ಮಾಡ್ತಾ ಒಂದು ಏನಾದರೂ ನೆನಪಾಯ್ತಾ ಅಪೂರ್ಣನ ಜೊತೆಗಿನ ಒಡನಾಟ? ಅಪ್ಪು ಸರ್ಗೆ ಲಾಕ್ಡೌನ್ ಟೈಮಲ್ಲಿ ನಮ್ಮಮ್ಮ ಪಾಂಫ್ರೆಟ್ ತವಾ ಫ್ರೈ ಮಾಡ್ತಾರೆ. ವಾವ್, ಎಕ್ಸ್ಕ್ಲೂಸಿವ್ ಸುದ್ದಿ ಮನೆಗೆ. ಎಸ್, ಸೊ ಅದು ಅಪ್ಪು ಸರ್ ಬಹಳ ಖುಷಿ ಪಟ್ಟಿದ್ರು. ಆಮೇಲೆ ಇನ್ನೊಂದ್ಸಲಿನೂ ಕಳ್ಸಿದ್ವಿ. ಸೊ ಅದು ನೆನಪಾಯ್ತು ಹೇಳಿದಾಗ. ಎಸ್ 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 ಮೇಲಾಗಿ ಆಸ್ ಅ ಆ್ಯಕ್ಟ್ರು ಅಂದರೆ ಟೆಲಿವಿಷನಿಂದ ನೋಡ್ಕೊಂಡ್ ಬಂದಿದ್ದೀವಿ ನಾವು ಲಿಖಿತ್ನ. ಸ್ಟ್ರಗ್ಲಿಂಗ್ ಅನ್ನೋದಕ್ಕಿಂತಲೂ ಆ ಟೆಲಿವಿಷನ್ನ ತುಂಬ ಸೆಲೆಬ್ರೇಟ್ ಮಾಡಿದಂತಹ ಬಹುತೇಕ ನಟರಲ್ಲಿ ಪ್ಯಾಷನೇಟ್ ಆಗಿ ತೊಗೊಂಡಂಥ ನಟ. ಆ್ಯಕ್ಟರ್ ಆಗ್ತಾರೆ, ಹೀರೋ ಆಗ್ತಾರೆ, ಸಿನಿಮಾನ ಪ್ರೊಡ್ಯೂಸರ್ ಆಗ್ತಾರೆ, ಪ್ರೊಡ್ಯೂಸರ್ ಆಗ್ತಾರೆ. ಇಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ ಕಿವಿಲಿ ಹೇಳಿಬೇಕಾರೆ? ಎಷ್ಟು ಪ್ರೊಡಕ್ಷನ್ ಹೆಂಗಿತ್ತು ಲಿಖಿತ್? ಚೆನ್ನಾಗಿತ್ತು, ಲಾಂಗ್ ಜರ್ನಿ. ಸೊ 2022 ಅಲ್ಲಿ ನಾನು ಕತೆ ಓಕೆ ಮಾಡಿದ್ದು. ಒಂದು ವರ್ಷ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿದ್ವಿ. ಸ್ಕ್ರಿಪ್ಟ್ ವರ್ಕ್ ಮಾಡಾದ್ಮೇಲೆ ಆಕ್ಟರ್ಸ್, ಲೊಕೇಶನ್ ಅದೆಲ್ಲ ಫೈನಲೈಸ್ ಮಾಡಿ ಶೂಟ್ ಮಾಡಿ ಇವಾಗ 2025ಗೆ ಬಂದಿದ್ದೀವಿ. ಓಕೆ ಓಕೆ. ಸೊ ಇಟ್ಸ್ 3 years ಜರ್ನಿ. ಇದಕ್ಕೆ ಫುಲ್ ಮೀಲ್ಸ್ ಅಂತಾನೆ ಯಾಕೆ ಟೈಟ್ಲು? ಫುಲ್ ಮೀಲ್ಸ್ ಇದು ಇಮೋಷನ್ ಆಫ್ ಫುಲ್ ಮೀಲ್ಸ್ ಅಂತ ಹೇಳ್ಬೋದು. ನಮ್ಮ ಸಿನಿಮಾದ ಎಲ್ಲ ಟೈಪ್ ಆಫ್ ಇಮೋಷನ್ಸ್ ಇದೆ. ಸೊ ಅದಕ್ಕೋಸ್ಕರ ಆ ಇಮೋಷನ್, ಆ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದಕ್ಕೋಸ್ಕರ ನಮ್ಗೆ ಅನಿಸ್ತು ಫುಲ್ ಮೀಲ್ಸ್ ಟೈಟಲ್ ಇದಕ್ಕೆ ಆಪ್ಟ್ ಆಗುತ್ತೆ ಅಂತ ನಮ್ಮ ಡೈರೆಕ್ಟರ್ ವಿನಾಯಕಗೆ ಹೇಳಿದೆ. ಸೊ ಅವರು ಹೌದು, ನಮ್ಮ ಕಂಟೆಂಟ್ಗೂ ನಮ್ಮ ಈ ಟೈಟಲ್ಗೂ ಮ್ಯಾಚಿಂಗ್ ಇದೆ, ಅದನ್ನೇ ಹೇಳೋಣ ಅಂತ ಒಪ್ಕೊಂಡು. ನಿಮಗೆ ಸಿನಿಮಾದಲ್ಲಿ ಖುಷಿ ರವಿ ಏನ್ ಮಾಡ್ತಾರೆ? ಇಲ್ಲಿ ನಿಮ್ಗೆ ಮೋಸ ಮಾಡ್ತಾರೆ, ನಿಮ್ಗೆ ಗೊತ್ತಾ? ಏನೋ ತಿಂತಾ ಇದಾರೆ ಅವರು, ಏನೋ ತಿಂದ್ರು, ಗ್ಯಾರಂಟಿ ಏನೋ ಇಲ್ಲ. ತಿಂದ್ರು. ಸೊ ನಾವು ಸಲಾಡ್ಗೆ ಹೋಗೋದ ಅಂತ ಅದೇ ನನಗೂ ಅದೇ ಅನಿಸ್ತಾ. ಯಾವ ಗ್ಯಾರಂಟಿ ಇಲ್ಲ. ಇಲ್ಲ ಗೊತ್ತಿಲ್ಲ, ತಿನ್ಬೇಕೀಗ, ತಿನ್ಲೇಬೇಕು. ವೆಜಿಟೇರಿಯನ್ ಸರ್. ನಾನು ಇವತ್ತು ಡಯಟಲ್ಲಿ ಇದ್ದೀನಿ, ಏಕಾದಶಿ ಸರ್. ಇಲ್ಲ, ಏಕಾದಶಿ ಎಲ್ಲ ಇದು ಗೊತ್ತು ನನಗೆ. ಟೇಸ್ಟ್ ಮಾಡಿ ಅಂತ ಒಂದೊಂದು ಪೀಸು ಫಸ್ಟ್ ನೀವಿಬ್ರು ತಿನ್ನಿ, ಆಮೇಲೆ ನಾವು ತಿಂತೀವಿ. ಬಟ್ ನಾ ತಿನ್ನಕ್ಕಾಗಲ್ಲ, ಯಾಕೆ ಗೊತ್ತಾ? ಮಾತಾಡಕ್ಕಾಗಲ್ಲ ನಾನು. ಇಲ್ಲ, ನಾ ತಿನ್ನಕ್ಕಾಗಲ್ಲ. ಅಪ್ಪ ಎಲ್ಲರೂ ನೋಡ್ಕೊಳ್ಳಿ. ಇಲ್ಲ, ನಂಬಿಕೆ ಇದೆ. ಓಕೆ, ದೇವರೇ ಕಾಪಾಡಪ್ಪ. ತಿನ್ನೋದಾ? ತಿನ್ರಿ, ಒಳ್ಳೆ ಕಥೆ ಇದಲ್ಲ. ಅಲ್ಲ, ಖುಷಿ ರವಿ ತಿಂತ ಒಂದು ಹಾಡಾಡ್ತಾರೆ ಈಗ. ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀರಮ್ಮ? ಸೂಪರ್. ಅಂದ್ರೆ ಒಳ್ಳೆ ಕುಕ್ಕು. ಆಮೇಲೆ ತಿಂತೀನಿ. ತಿನ್ನಿ ಸರ್. ಪರವಾಗಿಲ್ಲ, ತಿನ್ನಿ ಸರ್. ತಿಂದ್ಬಿಟ್ಟು ಹೇಳ್ಬೇಕಲ್ಲ. ಸರ್, ನಮ್ಮ ಪ್ರೊಡ್ಯೂಸರ್ ಅವ್ರು ಏನ್ ಕೆಲಸ ಮಾಡೋದು ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಾಯ್ತು ಸರ್. ಚೆನ್ನಾಗಿದೆ. ಲಿಖಿತ್ ಅಂದ್ರೆ ಸಿನಿಮಾಗಳ ಸಂಖ್ಯೆ ಅನ್ನೋದಕ್ಕಿಂತಲೂ ಲಿಖಿತ್ ತುಂಬಾ ಇಂಪಾರ್ಟೆಂಟ್ ಕೊಡೋದು ಸಿನಿಮಾದ ಕಾಂಟೆಂಟ್ಗೆ, ನೀವು ಮಾಡುವಂತಹ ಪಾತ್ರಕ್ಕೆ. ಈ ಪಾತ್ರ ತುಂಬ ರಿಚ್ ಆಗಿ ನಾನು ನೋಡಿದೆ. ಅಂದರೆ ಟ್ರೈಲರ್ ನೋಡಿದಾಗ ಸಾಮಾನ್ಯವಾಗಿ ಒಂದು ಕತೆ ತುಂಬ ಕಾಡಬೇಕು ಅಂತಂದರೆ ಒಬ್ಬ ನಟನಿಗೆ ಒಂದಷ್ಟು ಸ್ಟ್ರಾಂಗ್ ಎಲಿಮೆಂಟ್ಸ್ ಬೇಕು. ಈ ಸಿನಿಮಾದ ಏನಿದೆ ಅಂತ? ಕತೆ, ನಮ್ಮ ಸಿನಿಮಾ ಕಾಂಟೆಂಟು ಮತ್ತೆ ನಾವು ಪ್ರೆಸೆಂಟ್ ಮಾಡಿರುವಂಥ ರೀತಿ, ಸ್ಕ್ರೀನ್ ಪ್ಲೇ ಅಂತ ಹೇಳೋದು, ವಿಭಿನ್ನವಾಗಿರುವಂಥ ಸ್ಕ್ರೀನ್ ಪ್ಲೇ. ಪ್ರತಿ ಸಿನಿಮಾಲ್ಲೂ ಬರೋದಕ್ಕಿಂತ ಡಿಫ್ರೆಂಟ್ ಆಗಿದೆ ಸ್ಕ್ರೀನ್ ಪ್ಲೇ. ಅದಕ್ಕೋಸ್ಕರ ನಾನು ಅದನ್ನ ಒಪ್ಕೊಂಡಿದ್ದು, ಸಿನಿಮಾನ ನಾನೇ ಪ್ರೊಡ್ಯೂಸ್ ಮಾಡೋಣ ಅಂತ ಒಪ್ಕೊಂಡಿದ್ದು. ವಿನಾಯಕಲ್ಲಿ ಆ ಜೋಶ್ ಇತ್ತು, ಫೈರ್ ಇತ್ತು, ಮತ್ತೆ ಎಲ್ಲರಿಗೂ ಒಂದೊಂದು ಸ್ಟೈಲ್ ಇರುತ್ತೆ. ಸೊ ನನಗೆ ಆ ಸ್ಟೈಲ್ ಇಷ್ಟ ಆಯಿತು. ಓಕೆ, ಅವರು ವಿಭಿನ್ನವಾಗಿ ತೋರಿಸ್ತಾ ಇದ್ದಾರೆ, ಆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದಾರೆ ಅನ್ನೋದು ಕಾನ್ಫಿಡೆನ್ಸ್ ಬಂದಾಗ ನಾನು ಸಿನಿಮಾ ಒಪ್ಕೊಂಡಿದ್ದೆ. ಓಕೆ, ಯೂಶಲಿ ಆ್ಯಕ್ಟ್ರುಗಳು ನಿರ್ಮಾಣದ ಹಂತಕ್ಕೆ ಹೋಗೋದು ಎರಡು ಕಾರಣಕ್ಕೆ. ಒಂದು, ನನ್ನನ್ನು ನಂಬಿ ನನ್ನ ಮೇಲೆ ತುಂಬ ಜನ ಒಳ್ಳೊಳ್ಳೆ ಕಥೆಗಳನ್ನ ಬರೀತಾರೆ, ಈ ಕಥೆಗಳಿಗೆ ಕೆಲವೊಂದು ಪ್ರೊಡಕ್ಷನ್ ಹೌಸ್ಗಳು ಸಿಗಲ್ಲ, ಇದನ್ನು ನಾನು ಪ್ರೊಡಕ್ಷನ್ ಮಾಡಬೇಕು ಅನ್ನೋದು ಒಂದು ಆ್ಯಂಗಲ್ಲು. ಇದನ್ನು ಅಪೂರ್ಣ ಕೂಡ ಮಾಡ್ತಾ ಬಂದರು ಟೈಮಲ್ಲಿ. ಇದು ಫುಲ್ ಮೀಲ್ಸ್ ಅಂದಾಗ ನಿಮಗೆ ಟ್ರಿಗರ್ ಆಗಿದ್ದು ಈಗಿನ ಪ್ರೆಸೆಂಟ್ ಜನ್ರೇಷನ್ಗೆ ಈ ಕತೆ ಹೇಗೆ ನಾವು ತೋರಿಸ್ಬೋದು, ಇನ್ಕ್ಲೂಡಿಂಗ್ ಹೀರೋಯಿನ್ಸ್ ಜೊತೆ ಸೇರಿಕೊಂಡು ಕತೆ ಮೂಲಕ ಅಂತ. ಇದಕ್ಕೆ ನೀವು 3 ಜನ ಉತ್ತರ ಕೊಡ್ಬೋದು ಈ ಕತೆಗೆ, ಈ ಒಂದು ಪ್ರಶ್ನೆಗೆ. ಇದರಲ್ಲಿ ಒಂದೇನಂದ್ರೆ, ಪ್ರತಿ ಗಲ್ಲಿಯಲ್ಲಿ ಯಾವ ರೀತಿ ಇಂಜಿನಿಯರ್ಸ್ ಇದಾರೋ, ಇಂಜಿನಿಯರ್ಸ್ ಕನ್ವರ್ಟೆಡ್ ಇಂಟು ಫೋಟೋಗ್ರಾಫರ್, ಆ ಕತೆ. ಸೂಪರ್. ಸೊ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಆಮೇಲೆ ಎಲ್ಲರಿಗೂ ನಾನೊಂದು ಒಳ್ಳೆ ಫೋಟೋಗ್ರಾಫರ್ ಅನ್ನೋ ಭರವಸೆ ಇರುತ್ತೆ. ಎಲ್ಲರೂ ಒಳ್ಳೆ ಫೋಟೋಗ್ರಾಫರ್. ಅವ್ರ ದೃಷ್ಟಿಯಲ್ಲಿ ಯಾವ ರೀತಿ ನಾವು ನೋಡ್ತೀವಿ. ನಾನು ಫೋಟೋಗ್ರಾಫರ್, ನಾನು ಅದನ್ನ ಕಲ್ತಿ ಫೋಟೋಗ್ರಫಿ ಮಾಡಿದ್ದೀನಿ. ನಾನು ಇಂಟೀರಿಯರ್ಸ್ ಓದ್ಬೇಕಾದ್ರೆ ನಮ್ದಲ್ಲಿ ಒಂದು ಸಬ್ಜೆಕ್ಟ್ ಫೋಟೋಗ್ರಫಿ ಮೇಲೆ ಇತ್ತು. ಸೊ ಅದನ್ನ ಕಲ್ತಿ ನಾನು ನನ್ನ ಫ್ರೆಂಡ್ಸ್ ಪೋರ್ಟ್ಫೋಲಿಯೋ ಶೂಟ್ ಮಾಡಿದ್ದೀನಿ. 2008-9 ಅಲ್ಲೇ ಇದನ್ನೆಲ್ಲ ಮಾಡಿದ್ದೆ ನಾನು. ಸೊ ಆ ಕನೆಕ್ಟಿವಿಟಿ ಬಂತು. ಆಮೇಲೆ ಇವತ್ತಿನ ಕಾಲದಲ್ಲಿ ಎಲ್ಲರೂ ಒಳ್ಳೆ ಫೋಟೋಗ್ರಾಫರೇ. ನಿಜ, ಡೆಫಿನೆಟ್ಲಿ. ಸೊ ಆ ರೀತಿ ನಮ್ಮ ಐ ಥಿಂಕ್ ಕಂಟೆಂಟ್ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಆ್ಯಂಡ್ ಎಲ್ಲರೂ ಬೇಗ ಇಮೋಟ್ ಮಾಡ್ತಾರೆ ಅಂತ ಭರವಸೆ ಇದೆ. ಎಸ್, ಖುಷಿ ರವಿ, ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಕಾಂಟೆಂಟ್ ಆ್ಯಂಡ್ ಇವ್ರು ಹೇಳಿದಂಥ ಫೋಟೋಗ್ರಫಿ, ಆ ಕಾನ್ಸೆಪ್ಟ್ ರಿಲೇಟೆಡ್ ಏನು ಹೇಳ್ತೀರಾ? ಅವರು ಚೆನ್ನಾಗಿ ಪೋಸ್ ಮಾಡಿದ್ದಾರೆ. ನನಗೇನು ಅನ್ಸುತ್ತೆ ಅಂದರೆ ಇದೊಂಥರ ಎಲ್ಲರಿಗೂ ಒಂಥರ ಆಪರ್ಚುನಿಟಿ ವೇರ್ ವಿ ಕ್ಯಾನ್ ಶೋಕೇಸ್ ಆರ್ ಆ್ಯಕ್ಟಿಂಗ್ ಆರ್
ಡೈರೆಕ್ಟರ್ಗೆ ಅವ್ರ ಸ್ಕಿಲ್ ಆಗಿರ್ಬೋದು ಒಂದು ಆಚೆ ಕಡೆ ಡಿಫ್ರೆಂಟ್ ಆಗಿದೆ. ನನಗೆ ಫಸ್ಟ್ ಟೈಮ್ ಕತೆ ಕೇಳಿದ ತಕ್ಷಣ ಒಂಥರ ಮಜಾ ಇತ್ತು, ಅಂದರೆ ನಂಗೆ ನಗ್ತಾನೆ ಇದ್ದೆ ಕೇಳಬೇಕಾದ್ರೆ, ಅಷ್ಟು ಮಜವಾಗಿತ್ತು. ಸೊ ಇವಾಗ ಎಲ್ಲ ಆಡಿಯನ್ಸ್ ಏನು ಮಾಡ್ತಾರೆ ಅಂದರೆ ಅವರಿಗೆ ಎಲ್ಲ ಸೀರಿಯಸ್ ಫಿಲ್ಮ್ಸು ಮತ್ತು ಈ ಹೊಡಿ ಬಡಿ ನೋಡಿ 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 ಇದೊಂಥರ ಒಂದು ಕಾಮಿಡಿ ಫನ್ ಎಮೋಷ್ನಲ್ ಸಬ್ಜೆಕ್ಟ್ನ ತುಂಬ ಇಷ್ಟಪಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಸೂ ಫ್ರಮ್ ಸೋ ಫನ್ ವಿತ್ ಮೆಸೇಜ್ ಕಾಂಟೆಂಟ್ ಇತ್ತು ಒಂದು. ಸೊ ಅದೇ ಥರ ನಮ್ಮಲ್ಲೂ ಒಂದು ಒಳ್ಳೆ ಫನ್ ಇದಿದೆ, ಆ್ಯಂಡ್ ದೆನ್ ಫ್ಯಾಕ್ಟರ್ ಇದೆ, ಆ್ಯಂಡ್ ದೆನ್ ಲವ್ ಇದೆ, ಮತ್ತು ಎಮೋಷನ್ಸ್ ಇದೆ. ಅದಕ್ಕೆ ಫುಲ್ ಮೀಲ್ಸ್ ಅಂತ ಇಟ್ಟಿದ್ದೀವಿ ಹೆಸರು. ಆ್ಯಂಡ್ ನನಗೆ ಲಾಸ್ಟ್ ಒಂದು ಪ್ರೆಸ್ ಮೀಟಲ್ಲಿ ತೇಜಸ್ವಿನಿ ಹೇಳಿದ ಪಾಯಿಂಟ್ ತುಂಬ ಚೆನ್ನಾಗಿತ್ತು. ಅಂದರೆ ಒಂದು ಸಿನಿಮಾದಲ್ಲಿ ಯಾರು ಮುಖ್ಯವಾಗಿರ್ತಾರೆ ಅನ್ನೋದಕ್ಕಿಂತಲೂ ಆ ಕಾಂಟೆಂಟ್ನ ಡಿವೈಡ್ ಮಾಡಿ ನಾವು ಹಂಚ್ಕೊಂಡು ಮಾಡಿದಾಗ ಚೆನ್ನಾಗಿರುತ್ತೆ ಅಂತಂದರು. ಅದು ತುಂಬ ವ್ಯಾಲಿಡ್ ಪಾಯಿಂಟ್. ಅದಂದರೆ ಇವರಿದ್ದಾರೆ, ನಾ ಇದ್ದೀನಿ, ನಾವು ತೂಗಿಸ್ಕೋಬೇಕು, ಅಂದರೆ ಆಡಿಯನ್ಸಿಗೆ ಕ್ಲಾಪ್ಸ್ ಬರೋ ಥರ ಆಗಬೇಕು. ಐ ಥಿಂಕ್ ನನಗೆ ಇದಕ್ಕೆ ಕ್ರೆಡಿಟ್ಸ್ ಇವ್ರಿಗೆ ಕೊಡ್ಬೇಕು ಅನ್ಸುತ್ತೆ. ಫಸ್ಟ್ ಡೇ ನನಗೆ ನರೇಶನ್ ವಿನಾಯಕ್ ಸರ್ ಮತ್ತು ಇವ್ರು ಕೊಟ್ಟಲಿಂದನೂ ಅವ್ರು ಯಾವಾಗಲೂ ಹೇಳಿದ್ದು ಸ್ಟೋರಿ ಇಸ್ ದ ಹೀರೋ. ನಾವೆಲ್ಲರೂ ಅದ್ರಲ್ಲಿ ಪಾತ್ರ ಮಾಡ್ತಿರ್ತೀವಿ. ಸೊ ಆ ಸ್ಟೋರಿ ಜೊತೆ ಹೋಗಿ ಕಂಟೆಂಟ್ ಜೊತೆಲೇ ಹೋದರೆ ಆವಾಗ ಸಿನಿಮಾ ಗೆಲ್ಲುತ್ತೆ ಅಂತ. ಅಂದರೆ ನನ್ನ ಪಾತ್ರನೇ ಹೈಲೈಟ್ ಆಗಬೇಕು, ಇನ್ನೊಬ್ಬರ ಪಾತ್ರ ಹೈಲೈಟ್ ಆಗಬಾರ್ದು. ಆ್ಯಂಡ್ ಥ್ಯಾಂಕ್ಫುಲಿ ನಮ್ಮ ಟೀಮಲ್ಲಿ ಎಲ್ಲರೂ ಅದೇ ದೋಣಿಲೇ ಇದ್ದೀವಿ. ಅಂದರೆ ಹಾಗೆ ಸೇಲ್ ಆಗ್ತೀವಿ, ಪಾಸಿಟಿವ್ ಆಗೇ ಇದ್ದೀವಿ. ಲೈಕ್ ಇವಾಗ ಖುಷಿ ಅವ್ರು ಆ್ಯಕ್ಚುಲಿ ನನಗಿಂತ ಎಕ್ಸ್ಪೀರಿಯನ್ಸ್ಡ್. ಸೊ ಅವರು ಈಗ ನಾನು ಸ್ವಲ್ಪ ಜಾಸ್ತಿ ಎಕ್ಸ್ಪೀರಿಯನ್ಸು, ನಂದೇನೋ ಜಾಸ್ತಿ ಇರಬೇಕು ಆ ಥರ ಯಾವತ್ತೂ ನಾನು ನೋಡಲಿಲ್ಲ. ಶಿ ಈಸ್ ಗಿವನ್ ದ ಈಕ್ವಲ್ ಸ್ಪೇಸ್. ಹಾಗೆ ಇವರು ಅವ್ರ ಸಿನಿಮಾಗಳು ಪ್ರೊಡ್ಯೂಸರ್ ಹಾಗೆ ಮಾಡ್ತಿದ್ದಾರೆ. ಸೊ ಆ ಜೊತೆಲಿ ಹೋಗೋದ್ರಿಂದ ದ ಡೆಸ್ಟಿನೇಷನ್ ವಿ ರೀಚ್ ರೈಟ್ ಅಂತ ಅನ್ಸುತ್ತೆ ನನಗೆ. ಈ ಒಂದು ಫುಲ್ ಮೀಲ್ಸ್ ಕಾನ್ಸೆಪ್ಟ್ ಮುಗಿಸಿ ನೆಕ್ಸ್ಟ್ ಸೆಗ್ಮೆಂಟ್ ಹೋಗಿದ್ದ ಮುಂಚೆ ಡೈರೆಕ್ಟರ್ನ ಕರಿತೀನಿ. ಡೈರೆಕ್ಟ್ ಸರ್ ಬನ್ನಿ, ಹಾಕೊಂಡು ರೆಡಿ ಆಗ್ತಿದ್ದಾರೆ. ಎಸ್ ಬನ್ನಿ, ಹಂಗೆ ಹಾಕೊಂಡು ಪರವಾಗಿಲ್ಲ. ಬನ್ನಿ 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 ಸರ್. ಹೆಂಗೆ ಗೊತ್ತಾ, ಒಬ್ಬ ಹೀರೋ ಪ್ರೊಡಕ್ಷನ್ ಮಾಡ್ತಾರೆ ಬೇರೆ, ಬಟ್ ಒಳ್ಳೆ ಏನೋ ಐಟಮ್ ಮಾಡಿಕೊಟ್ರು. ನನಗೆ ಇದೇನಂತ ಗೊತ್ತಾಗಿಲ್ಲ, ಯಾಕಂದರೆ ಈ ಥರದ ಸ್ಟೈಲಿಶ್ ಫುಡ್ ನಾವೆಲ್ಲೂ ತಿಂದಿಲ್ಲ. ನೀವು ಒಂದು ಟೇಸ್ಟ್ ಮಾಡಿ ನೆಕ್ಸ್ಟ್ ಸೆಗ್ಮೆಂಟ್ಗೆ ಹೋಗೋಣ. ವಿನಾಯಕ್ ಸರ್, ಮೇಕಿಂಗ್ ವಿಡಿಯೋದಲ್ಲಿ ನಿಮಗಿದ್ದಂತಹ ಜೋಶು ಪ್ರತಿ ಫ್ರೇಮಲ್ಲೂ ತುಂಬ ಎದ್ದು ಕಾಣಿಸ್ತಾ ಇತ್ತು. ತಿಂದ್ಬಿಟ್ಟು ಉತ್ತರ ಕೊಡಿ. ನನಗೆ ಬೇಡ ಮೈಸೂರಿಗೆ, ಆಮೇಲೆ ತಿಂತೀನಿ. ತುಂಬ ಚೆನ್ನಾಗಿದೆ. ಅಲ್ಲ ಅಲ್ಲ, ತುಂಬಾ ಚೆನ್ನಾಗಿ ಹೇಳ್ತಾ ಇದಾರಂತೆ. ಅದು ಸರ್ ನೆಕ್ಸ್ಟ್ ಎಲ್ಲಾದ್ರೂ ಪ್ರೊಡ್ಯೂಸ್ ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ಒಂಚೂರು ಡೀಟೇಲ್ ಆಗಿ ಮಾತಾಡೋಣ. ಫುಲ್ ಮೀಲ್ಸನ್ನ ನಾವು ಆಲ್ರೆಡಿ ಪ್ರಮೋಟ್ ಮಾಡಿದ್ದೀವಿ. ನೀವು ಡಬಲ್ ಎನರ್ಜಿಯಿಂದ ಪ್ರಮೋಟ್ ಮಾಡಬೇಕು, ಬಿಕಾಸ್ ಇದು ನಿಮ್ಮ ಡೆಬ್ಯೂ ಸಿನಿಮಾ, ತುಂಬ ದೊಡ್ಡ ಮಟ್ಟಕ್ಕೆ ಒಳ್ಳೇದಾಗಬೇಕು. ಎಸ್, ವಿಲ್ ಗೋ ಫಾರ್ ನೆಕ್ಸ್ಟ್ ಸೆಗ್ಮೆಂಟ್.